78ನೇ ಸ್ವಾತಂತ್ರ್ಯ ದಿನೋತ್ಸವ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ 228ನೇ ಜಯಂತ್ಯುತ್ಸವವಾಗಿ ಇವತ್ತು ಬಹಳ ಅದ್ದೂರಿಯಾಗಿ ನಾವು ಬೀದರ್ ಜಿಲ್ಲೆಯಲ್ಲಿ ಆಚರಿಸುತ್ತೇವೆ. ಪ್ರತಿ ವರ್ಷ ಇದೇ ಥರ ಉನ್ನತ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣ ಕ್ರೀಡೆಯನ್ನು ರೂಪುಗೊಂಡಾಗ ಕನ್ನಡ ರಾಜ್ಯದಲ್ಲಿ ಬೆಳಿಬೇಕಂತೇಳಿ ನಾನು ಹಾರೈಸ್ತೀನಿ. ಎಲ್ಲ ಬೀದರ್ ಜಿಲ್ಲೆಗೆ ನನ್ನ ಪರವಾಗಿ ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳು ಜಗತ್ತಿಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ 228ನೇ ಸಂಗೊಳ್ಳಿ ರಾಯಣ್ಣ ಶುಭಾಶಯ ಹೇಳುತ್ತಾ ಎಲ್ಲ ಯುವಕರು ಸಂಗೊಳ್ಳಿ ರಾಯಣ್ಣನಂತೆ ಆಗಬೇಕು, ದೇಶಕ್ಕಾಗಿ ಹೋರಾಟ ಮಾಡಬೇಕು, ಗ್ರಾಮಕ್ಕಾಗಿ ರಾಜ್ಯಕ್ಕಾಗಿ ಹೋರಾಟ ಮಾಡಬೇಕು, ಸಂಗೊಳ್ಳಿ ರಾಯಣ್ಣಗೆ ಗೌರವ ಕೊಡಬೇಕಂತ ಹೇಳುತ್ತಾ ಮತ್ತೊಮ್ಮೆ ಈ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವದಲ್ಲಿ ಭಾಗವಹಿಸುವ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದ ಹೇಳುತ್ತಾ ಜೈ ಸಂಗೊಳ್ಳಿ ರಾಯಣ್ಣ, ಜೈ ರಾಯಣ್ಣ. ಜಯಂತಿ ಕೊಡಬೇಕು. ಸಂಗೊಳ್ಳಿ ರಾಯಣ್ಣನ ಜಯಂತಿ ಬಗ್ಗೆ ಅವರು ಹಾಕಿಕೊಟ್ಟ ಮರಗಳನ್ನು, ಅವರ ಧೈರ್ಯವನ್ನು, ಅವರ ವೀರವನ್ನು, ಅವರು ಸತತ ಹೋರಾಟ ಮಾಡಿರುತ್ತ ಕೆಚ್ಚದೆಯ ಸಂಗೊಳ್ಳಿ ರಾಯಣ್ಣ ನೆನೆಸುತ್ತಾ ಇವತ್ತಿನ ಈ ದಿವಸದಲ್ಲಿ ಸಮಸ್ತ ದೇಶ ಜನಕ್ಕೆ, ರಾಜ್ಯ ಜನಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯ ಜನತೆಗೆ ಶುಭಾಶಯಗಳನ್ನು ಕೋರುತ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ. ರಮೇಶ್ ಕಟ್ಟಿಗೆ ಅವರಿಗೆ, ಸಂಗೊಳ್ಳಿ ರಾಯಣ್ಣ ಅವರಿಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಗೆ, 78ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಭಾರತ್ ಮಾತಾ ಕೀ ಜೈ, बोलो भारत माता की जय. ಮೈಲಾರ್ ಮನೋಹರ್ ಮಹಾನತಿ ಸಂಗೊಳ್ಳಿ ರಾಯಣ್ಣ, ಚಿತ್ತೂರು ರಾಣಿ ಚೆನ್ನಮ್ಮನವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ, ಮಹಾತ್ಮ ಬೊಮ್ಮುಡೇಶ್ವರ ಅವರಿಗೆ, ಕಿತ್ತೂರಾಣಿ ಚೆನ್ನಮ್ಮಗೆ, बोलो ಭಾರತ್ ಮಾತಾ ಕಿ ಜೈ, ಮಹಾತ್ಮ ಗಾಂಧಿ ಅವರಿಗೆ, ಮೈಲಾರ್ ಮನೋಹರ್ ಮಹಾನತಿ ಸಂಗೊಳ್ಳಿ ರಾಯಣ್ಣ, ಚಿತ್ತೂರು ರಾಣಿ ಚೆನ್ನಮ್ಮನವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ, ಮಹಾತ್ಮ ಬೊಮ್ಮುಡೇಶ್ವರ ಅವರಿಗೆ, ಕಿತ್ತೂರಾಣಿ ಚೆನ್ನಮ್ಮಗೆ, बोलो ಭಾರತ್ ಮಾತಾ ಕಿ ಜೈ, ಮಹಾತ್ಮ ಗಾಂಧಿ ಅವರಿಗೆ. ಮೈಕ್ ಕೊಡಪ್ಪ, ಮೈಕ್ ಕೊಡೈತೆ, ಮೈಕ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರಿಗೆ, ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರಿಗೆ, ಮಹಾತ್ಮ ಬೊಮ್ಮುಡೇಶ್ವರಿಗೆ, ಭಾರತ ಮಾತೆಗೆ, ಕನ್ನಡ ಮಾತೆಗೆ ಮೆರವಣಿಗೆ ಚಾಲನೆ ಕೊಡಲಿಕ್ಕೆ ನಮ್ಮ ಪ್ರೀತಿಯ ಪಾತ್ರರಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಸಾಹೇಬರು, ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಚಾಲನೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಮಾತಾಡಬೇಕಂತ ಮನವಿ ಮಾಡ್ತಾರೆ. बोलो भारत माता की जय, बोलो भारत माता की जय. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ. ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲರೂ ನಮ್ಮ ರಾಷ್ಟ್ರದ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯೋತ್ಸವ ಆಚರಿಸ್ತಾ ಇದ್ದೇವೆ. ಪ್ರಥಮ ಬಾರಿಗೆ ನಾನು ನನ್ನ ಪರವಾಗಿ ತಮ್ಮೆಲ್ಲರಿಗೆ 78ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ರಹೀಂ ಖಾನ್ ಅವರು, ಮಾನ್ಯ ಬಂಡೆಪ್ಪ ಕಾಶಂಪುರ್ ಅವರು, ಅಮೃತ್ ಚಿಮ್ಕೋಡ್ ಅವರು, ಮಾನ್ಯ ಜಿಲ್ಲಾಧಿಕಾರಿ ಶಿಲ್ಪಾರವರಿದ್ದಾರೆ, ಮಾನ್ಯ ಗಿರೀಶ್ ಅವರು, ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ, ಆಯೋಜಕರಾದಂತಹ ಲೋಕೇಶ್ ಅವರು, ಮೊಹಮ್ಮದ್ ಗೌಸ್ರವರು, ಪಂಡಿತ್ ಚಿದ್ರಿ ಅವರು, ನಮ್ಮ ಅಮೃತರಾವ್ ಚಿಮ್ಕೋಡ್ ಅವರಿದ್ದಾರೆ. ವಿಶೇಷವಾಗಿ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮಾಳ್ಗೆ ಅವರು, ಸಂಜಯ್ ಜಾಗೀರ್ದಾರ್ ಅವರು, ಈ ಒಂದು ಸಮುದಾಯದ ಎಲ್ಲ ಪ್ರಮುಖ ಮುಖಂಡರುಗಳೇ, ಸಂಗೊಳ್ಳಿ ರಾಯಣ್ಣರವರ ಭಕ್ತಾದಿಗಳೇ, ಬಂಧುಗಳೇ,
ಇವತ್ತು ಈ ರಾಷ್ಟ್ರ ಕಂಡಂತ ಅತ್ಯಂತ ಅಪರೂಪದ ಮತ್ತು ಅತ್ಯಂತ ಕ್ರಾಂತಿಕಾರಕವಾದಂಥದ್ದು. ಇವತ್ತೇ ನಮ್ಮ ರಾಷ್ಟ್ರದಲ್ಲಿ 1857ಕ್ಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಿಪಾಯಿ ದಂಗೆ ಅಂತ ಹೇಳ್ತೇವೆ. ಅದಕ್ಕಿಂತಲೂ ಪೂರ್ವದಲ್ಲಿ 40 ವರ್ಷಗಳ ಹಿಂದೆನೆ ಇವತ್ತೇನು ಸಂಗೊಳ್ಳಿ ರಾಯಣ್ಣರವರು ಬ್ರಿಟಿಷರ ವಿರುದ್ಧ, ಆಂಗ್ಲರ ವಿರುದ್ಧ ಹೋರಾಟ ಮಾಡ್ತಾರೆ. ಇಲ್ಲಿ ಈ ನೆಲದಿಂದ ಬ್ರಿಟಿಷರ ಆಳ್ವಿಕೆಯನ್ನು ಇವತ್ತು ತಡಿಬೇಕು, ಕಿತ್ತು ಹಾಕಬೇಕು ಅಂತ ಹೇಳಿ ಅತ್ಯಂತ ಕೆಚ್ಚೆದೆಯಿಂದ ಸ್ವಾತಂತ್ರ್ಯಕ್ಕಾಗಿ ಆಗ್ತದೆ ಅಂತ ಒಂದು ದೃಷ್ಟಿಯಿಂದ ಸಂಗೊಳ್ಳಿ ರಾಯಣ್ಣರ ಹೆಸರಿನಲ್ಲಿ ಅನೇಕ ಜನ, ಅನೇಕ ಸಂಘ ಸಂಸ್ಥೆಗಳು ಇವತ್ತು ವಿಧಾಯಕವಾದಂಥ ಕಾರ್ಯ ನೀವೆಲ್ಲ ಮಾಡ್ತಾ ಇದ್ದೀರಿ. ಇವತ್ತಿನ ಅವರ ಒಂದು ಜಯಂತ್ಯೋತ್ಸವದ ನಿಮಿತ್ತ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅವರಿಗೆ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಅವರಿಂದ ನಾವೆಲ್ಲ ಇವತ್ತು ಪ್ರೇರಣೆ ಪಡಿಬೇಕು, ಸ್ಫೂರ್ತಿ ಪಡೆದು ಈ ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ ನಾವೆಲ್ಲರೂ ಅಣ್ಣ ತಮ್ಮದಿರಂತೆ ಸಹೋದರತ್ವ ಸಹಬಾಳ್ವೆಯಿಂದ ಇದ್ದು ನಾವೆಲ್ಲರೂ ಒಗ್ಗಟ್ಟಾಗಿ ಈ ಸಮಾಜವನ್ನು ರಾಷ್ಟ್ರ ಮುಂದುವರಿಸುವಂಥ ಕೆಲಸ ನಾವು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಆಯೋಜಕರೆಲ್ಲರಿಗೂ ಅಭಿನಂದಿಸಿ ಈ ಒಂದು ಮೆರವಣಿಗೆಗೆ ನನ್ನ ಪರವಾಗಿ, ಜಿಲ್ಲೆಯ ಪರವಾಗಿ, ಎಲ್ಲರ ಪರವಾಗಿ ಚಾಲನೆಯನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೆ ಧನ್ಯವಾದಗಳು.